ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನೀತಾ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ಚಿತ್ರಾನ್ನ ಮಾಡಲಿಕ್ಕೆ ಅಂದ್ಬಿಟ್ಟು ರೈಸ್ನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಈ ಅನ್ನನ ಒಂದು ಬೇಸನ್ಗೆ ಆರಲಿಕ್ಕೆ ಹಾಕೊತೀನಿ. ಇದು ಚೆನ್ನಾಗಿ ಆರ್ತಾ ಇರಲಿ, ಅಲ್ಲಿವರೆಗೂ ಈರುಳ್ಳಿನ ಹೆಚ್ಚುತ್ತಾ ಇರ್ತೀನಿ. ಇದು ಆರೋ ತನಕ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ. ಇವಾಗ ಚಿತ್ರಾನ್ನಕ್ಕೆ ಇಲ್ಲಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿನೂ ಕಟ್ ಮಾಡ್ಕೊಂಡಿದ್ದೀನಿ, ನಿಂಬೆಹಣ್ಣು ಹುಳಿ ಇತ್ತಲ್ಲ ಅದನ್ನು ಕಟ್ ಮಾಡಿದ್ದೀನಿ, ಸ್ವಲ್ಪ ಕರಿಬೇವನ್ನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿದ್ದೀನಿ. ಮತ್ತು ಒಗ್ಗರಣೆಗೆ ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಇದು ಚಿತ್ರಾನ್ನ ಪೌಡರು. ಇದು ಖಾರದ ಪುಡಿ ಮಾಡಬೇಕಾದ್ರೆ ನಾನು ಸಪ್ರೇಟ್ ಮಾಡಿಸ್ಕೊಂಡಿರ್ತೀನಿ. ಅದರದ್ದು ಪೌಡ್ರ್ ಇದು, ಅಂದರೆ ಹುರ್ಗಳ ಪೌಡ್ರ್ ಇರುತ್ತಲ್ಲ, ಮೆಣಸಿನ್ಕಾಯಿ ಧನಿಯ ಜೊತೆ ಬಿಡಿಸಲ್ಲ, ನಾನು ಸಪ್ರೇಟ್ ಬಿಡಿಸ್ಕೊಂಡಿರ್ತೀನಿ. ಅದರದ್ದು ಪೌಡರ್ ಚಿತ್ರಾನ್ನಕ್ಕೆ ಅಂತ ನಾನು ಎತ್ತಿಟ್ಕೊಂಡಿರ್ತೀನಿ ಈ ಬಾಕ್ಸಲ್ಲಿ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಪೌಡ್ರನ್ನ ಹಾಕಿ ನಾನು ಚಿತ್ರಾನ್ನ ಮಾಡೋದು. ಬನ್ನಿ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಚಿತ್ರಾನ್ನ ಮಾಡಲಿಕ್ಕೆ ಇಡ್ತೀನಿ. ಅನ್ನ ಆರಿದೆ, ಇವಾಗ ರೆಡಿಯಾಗಿದೆ. ಇವಾಗ ಇಲ್ಲಿ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಅಳತೆಗೆ ತಕ್ಕಂತೆ ಎಣ್ಣೆನ ಹಾಕ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಬೇಕು ಅನಿಸುತ್ತೆ, ಹಾಕ್ಕೊತೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಇವಾಗ ಮೊದಲಿಗೆ ಸಾಸಿವೆ ಹಾಕ್ಕೊತೀನಿ, ನಂತರ ಕಡಲೆಬೀಜ ಹಾಕ್ಕೊತೀನಿ. ಕಡಲೆಬೀಜ ಚೆನ್ನಾಗಿ ಫ್ರೈ ಆಗಬೇಕು, ಅದಕ್ಕೆ ಕಡಲೆಬೀಜ ಹಾಕ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ, ನಂತರ ಕಡಲೆಬೇಳೆ ಹಾಕ್ಕೊತೀನಿ. ಕಡಲೆಬೀಜ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅದು ಫ್ರೈ ಆದಮೇಲೆ ಕಡಲೆಬೇಳೆ ಹಾಕಬೇಕು. ಮೊದಲೇ ಕಡಲೆಬೇಳೆ ಹಾಕಿದ್ರೆ ಬೇಗ ಬೆಂದೋಗ್ಬಿಡುತ್ತೆ, ಕಡಲೆಬೀಜಕ್ಕಿಂತ ಮೊದಲೇ ಹಾಕಿದರೆ. ಅದಕ್ಕೆ ನಾನು ಕಡಲೆಬೀಜನ ಮೊದಲೇ ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆದ ನಂತರ ಕಡಲೆಬೇಳೆನ ಸೇರಿಸ್ತೀನಿ. ಚಿತ್ರಾನ್ನ ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಮಾಡ್ತಾರೆ, ನಾನು ಮಾಡೋ ವಿಧಾನನ ನಾನಿಲ್ಲಿ ಶೇರ್ ಮಾಡಿರೋದು. ಇವಾಗ ಕಡಲೆಬೇಳೆನ ಹಾಕ್ತೀನಿ. ನೋಡಿ, ಕಡಲೆಬೇಳೆ ಬೇಗ ಫ್ರೈ ಆಗಿಬಿಡುತ್ತೆ, ಅದರಿಂದ ನಾನು ಲೇಟಾಗಿ ಕಡಲೆಬೇಳೆ ಹಾಕ್ತಿದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿನ ಹಾಕ್ತೀನಿ. ಖಾರ ಬಿಡುತ್ತೆ, ಅದರಿಂದ ಇವಾಗ ಹಸಿಮೆಣ್ಸಿನ್ಕಾಯಿ ಇವಾಗ ಈರುಳ್ಳಿ ಹಾಕೋಣ. ಇದುವೇ ಬ್ರೌನ್ ಕಲರ್ ಬರಬೇಕು, ಆ ಥರ ಬೇಯಿಸ್ಕೊಳ್ಳಿ ಈರುಳ್ಳಿ. ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗಲೇ ಬೇಯುವಾಗಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊತೀನಿ ನಾನು, ಯಾಕೆಂದರೆ ಇದು ಫ್ಲೇವರ್ ಬಿಟ್ಟು ಚೆನ್ನಾಗಿರುತ್ತೆ, ಚಿತ್ರಾನ್ನಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದರಿಂದ ಈರುಳ್ಳಿ ಜೊತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬೇಯಿಸ್ಕೊಳ್ತೀನಿ. ಇದು ಚೆನ್ನಾಗಿ ಬೇಯಲಿ. ಇದು ಕೊತ್ತಂಬರಿ ಸೊಪ್ಪು, ಇದು ಕಡಿಯಲ್ಲಿ ಹಾಕ್ತೀನಿ ಸ್ವಲ್ಪ. ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ಟೊಮೆಟೊನೂ ಕೂಡ ಹಾಕಿ ಮಾಡ್ಬೋದು, ಟೊಮೆಟೊ ಹಾಕಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಪೌಡರ್ ಚಿತ್ರಾನ್ನ ತುಂಬ ಇಷ್ಟಪಡ್ತಾರೆ, ಅದರಿಂದ ಇದನ್ನು ಮಾಡ್ತಾಯಿದ್ದೀನಿ. ಅಲ್ಲದೆ ಈ ಪೌಡರ್ ಚಿತ್ರಾನ್ನಕ್ಕೆ ಹುಣಸೆಹಣ್ಣು ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ, ಅದಕ್ಕೇ ತುಂಬ ಟೇಸ್ಟ್ ಇರುತ್ತೆ. ಎಲ್ಲ ಇಷ್ಟಪಡ್ತಾರಲ್ಲ ಅಂತ ನಾನು ಈ ಪೌಡರ್ನ ಖಾರದ ಪುಡಿ ಮಾಡಬೇಕಾದ್ರೆ ಇಷ್ಟೊತ್ತು ಇಟ್ಕೊತೀನಿ. ತುಂಬ ದಿವಸ ಬರುತ್ತೆ, ಟೇಸ್ಟ್ ಇರುತ್ತೆ. ಅದು ಒಬ್ಬೊಬ್ರು ಟೇಸ್ಟ್ ಅನ್ನೋಂತಾರಲ್ವ.
ನೋಡಿ ಉಪ್ಪು ಹಾಕಿದ್ರಿಂದ ಈರುಳ್ಳಿ ಬೇಗನೆ ಬೆಂದೈತೆ. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ. ನಂತರ ಇದಕ್ಕೇ ನಾನು ನಿಂಬೆ ರಸ ಮತ್ತು ಪೌಡರು ಎರಡನ್ನೂ ಕೂಡ ಇದಕ್ಕೇ ಹಾಕ್ಬಿಡ್ತೀನಿ ಒಗ್ಗರಣೆಗೆ. ನಂತರ ಅನ್ನನ ಕಲಿಸೋದು. ಉಪ್ಪನ್ನ ರುಚಿಗೆ ನೋಡ್ಕೊಂಡು ಹಾಕ್ಕೊಂಡು ಅನ್ನನ ಕಲಿಸ್ತೀನಿ. ಪೌಡರು ಮತ್ತು ನಿಂಬೆಹಣ್ಣು ಇದಕ್ಕೆ ಹಾಕ್ಬಿಡ್ತೀನಿ. ಈರುಳ್ಳಿ ಬೆಂದಿದೆ, ಸಾಕು ಇಷ್ಟು ಬೆಂದಿರೋದು. ಇವಾಗ ಇದಕ್ಕೆ ನಾನು ಪೌಡರ್ನ ಸೇರಿಸ್ತಾಯಿದ್ದೀನಿ. ಇದು 1 ಸ್ಪೂನ್ ಪೌಡ್ರು ಮೇಲೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. 1.5 ಸ್ಪೂನ್ ಅಷ್ಟೇ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಹಾಕಿದರೆ ಒಂಥರ ಅದ್ರದ್ದು ಸ್ಮೆಲ್ ಇರುತ್ತಲ್ಲ, ಹಸಿ ವಾಸನೆ ಅನ್ನೋ ಥರ ಅದು ಕಡಿಮೆ ಆಗುತ್ತೆ, ಟೇಸ್ಟ್ ಇರುತ್ತೆ. ಮತ್ತು ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ರಸ, ಜಾಸ್ತಿ ಹುಳಿ ತಿನ್ನಲ್ಲ ಅದರಿಂದ ಸ್ವಲ್ಪ ಹುಣಸೆ ರಸ. ಉಪ್ಪನ್ನ ಮೊದಲೇ ಹಾಕಿದ್ದೀವಿ, ನೋಡಿಕೊಂಡು ರುಚಿಗೆ ಉಪ್ಪನ್ನ ಹಾಕಿ ಇದಕ್ಕೆ ಅನ್ನನ ಹಾಕಿ ಇವಾಗ ಕಲಿಸ್ತೀನಿ. ರುಚಿಗೆ ಉಪ್ಪು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಚಿತ್ರಾನ್ನ ರೆಡಿಯಾಗಿದೆ. ನೀವು ಬೇಕು ಅಂದರೆ ಕಡೆಯಲ್ಲಿ ನಿಂಬೆ ರಸನ ಹಾಕೊಳ್ಳಿ. ನನಗೇನು ಇಷ್ಟನೇ ಆಗೋಲ್ಲ, ಹುಣಸೆ ರಸ ಹಾಕಿದ್ದೀನಿ ಅಷ್ಟೇ, ಸಾಕಾಗುತ್ತೆ ಅನಿಸುತ್ತೆ. ಇರಲಿ, ಟೇಸ್ಟಿಗೆ ಸ್ವಲ್ಪ ನಿಂಬೆ ರಸ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹಾಕ್ಕೊತೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಚಿತ್ರಾನ್ನ ರೆಡಿ ಆಯಿತು. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡಿ, ಚಿತ್ರಾನ್ನ ರೆಡಿ ಆಯಿತು. ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಟೇಸ್ಟಿ ಚಿತ್ರಾನ್ನ ರೆಡಿ. ನೀವು ಮಾಡಿಕೊಳ್ಳಿ ಈ ವಿಧಾನದಲ್ಲಿ. ನೀವು ಮಾಡೋ ವಿಧಾನನ ಕಾಮೆಂಟ್ ಮಾಡಿ ತಿಳಿಸಿ. ಇವಾಗ ಲಂಚ್ ಬಾಕ್ಸ್ಗೂ ಕೂಡ ಇದನ್ನೇ ಹಾಕ್ತಾಯಿದ್ದೀನಿ, ಚಿತ್ರಾನ್ನನೇ. ಚೆನ್ನಾಗಿರುತ್ತೆ ಚಿತ್ರಾನ್ನ ಲಂಚ್ ಬಾಕ್ಸ್ಗೂ. ಬೇಡ ಅಂತಿದ್ರು ಇವತ್ತು ಹಾಕ್ಸ್ಕೊಂಡು ಹೋಗ್ತಾಯಿದ್ದಾರೆ ನಮ್ಮ ಮನೇಲಿ ಚಿತ್ರಾನ್ನ. ಲಂಚ್ ಬಾಕ್ಸ್ ರೆಡಿ. ಮಕ್ಕಳಿಬ್ರು ಸ್ಕೂಲು ಕಾಲೇಜಿಗೆ ಹೊರಟರು. ಅವ್ರು ಹೊರಟ ನಂತರ ನಮ್ಮ ಮನೆಯವ್ರಿಗೆ ತಿಂಡಿ ಜೊತೆಗೆ ಅಂದರೆ ಚಿತ್ರಾನ್ನ ಜೊತೆ ಕಡಲೆಬೇಳೆ ವಡೆ ಮಾಡ್ತಿದ್ದೀನಿ. ಇದು ಒಳ್ಳೆ ಕಾಂಬಿನೇಷನ್ನು ಚಿತ್ರಾನ್ನಕ್ಕೆ. ಇದುವರೆಗೂ ವಿಡಿಯೋ ನೋಡಿದ್ರಲ್ವಾ, ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋ ಒಂದಿಗೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.